ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ವಾದ್ ವೇವ್ ಚಾನಲ್. ಇವತ್ತಿನ ರೆಸಿಪಿ ಟೊಮೊಟೊ ಬಾತ್. ಟೊಮೊಟೊ ಬಾತ್ನ ಈಸಿಯಾಗಿ ಕಡಿಮೆ ಟೈಮಲ್ಲಿ ಕ್ವಿಕ್ಕಾಗಿ ಯಾವುದೇ ಮಸಾಲೆನ ರುಬ್ಕೊಳ್ದೆ ತುಂಬ ಟೇಸ್ಟಿಯಾಗಿ ನಾಟಿ ಸ್ಟೈಲಲ್ಲಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡೋಣ ಬನ್ನಿ. ತುಂಬಾ ಚೆನ್ನಾಗಿರುತ್ತೆ ಟೊಮೊಟೊ ಬಾತು. ಈಗ ಮೊದಲನೇದಾಗಿ ಕುಕ್ಕರ್ನ ಬಿಸಿಗಿಟ್ಕೋಬೇಕು. ಕುಕ್ಕರ್ ಬಿಸಿ ಆದಮೇಲೆ 1ರಿಂದ 1.5 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ಎಣ್ಣೆ ಬೇಕಂದರೆ ಜಾಸ್ತಿನಾದರೂ ಹಾಕ್ಕೋಬೋದು. ಎಣ್ಣೆ ಬಿಸಿ ಆದಮೇಲೆ ನಾನು ಅರ್ಧ ಸ್ಪೂನ್ನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಅರ್ಧ ಸ್ಪೂನ್ನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಈಗ ಕರಿಬೇವಿನ ಎಲೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ 2 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 1 ದಪ್ಪ ಈರುಳ್ಳಿ. ಈಗ ಇವೆಲ್ಲವನ್ನೂ ಹಾಕ್ಕೊಂಡು ಎಣ್ಣೆನಲ್ಲಿ ಬಾಡಿಸ್ಕೊಳ್ಳೋಣ. ಈರುಳ್ಳಿ ಮೆತ್ತಗಾಗೋವರೆಗೂ, ಕಲರ್ ಚೇಂಜ್ ಆಗೋವರೆಗೂ ಎಣ್ಣೆನಲ್ಲಿ ಫ್ರೈ ಮಾಡಿಕೊಂಡು ಇದಕ್ಕೆ ನಾನೀಗ ಮಸಾಲ ಐಟಮ್ನ ಹಾಕೋತಾ ಇದ್ದೀನಿ. ಪಲಾವ್ ಎಲೆ, ಚಕ್ಕೆ, ಮೊಗ್ಗು, ಲವಂಗ, ಹೂವು ಇವೆಲ್ಲ ಮಸಾಲ ಐಟಮ್ನ ಹಾಕೋತಾ ಇದ್ದೀನಿ. ಈಗ ಒಗ್ಗರಣೆನಲ್ಲಿ ಇವೆಲ್ಲವನ್ನೂ ಬಾಡಿಸ್ಕೋಬೇಕು. ಈಗ ನಾನಿದಕ್ಕೆ ಟೊಮೊಟೊ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ 3 ಮೀಡಿಯಮ್ ಸೈಜ್ದು ಟೊಮೊಟೊ ತೊಗೊಂಡಿದ್ದೀನಿ. ಹುಳಿ ಟೊಮೊಟೊ ಆದರೆ ಟೊಮೊಟೊನ ಹೆಚ್ಚಾದಮೇಲೆ ನೀರಿನಲ್ಲಿ ಸ್ವಲ್ಪ ತೊಳೆದು ಹಾಕ್ಕೊಳ್ಳಿ. ಜಾಮೂನ್ ಟೊಮೊಟೊ ಆದರೆ ಡೈರೆಕ್ಟ್ ಹಾಕ್ಕೊಳ್ಳಿ. ನೀರಿನಲ್ಲಿ ಏನಕ್ಕೆ ತೊಳಿಬೇಕಂದ್ರೆ ಟೊಮೊಟೊ ಹುಳಿ ಇದ್ದರೆ ಟೊಮೊಟೊ ಬಾತು ಸಹ ತಿನ್ನುವಾಗ ಹುಳಿ ಬರುತ್ತೆ, ಅದಕ್ಕೋಸ್ಕರ ತೊಳೆದು ಹಾಕ್ಕೊಳ್ಳಿ. ಈಗ ಒಗ್ಗರಣೆನಲ್ಲಿ ಟೊಮೊಟೊ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ತುಂಬ ಚೆನ್ನಾಗಿ ಬಾಡ್ದಾದ್ಮೇಲೆ ಇದಕ್ಕೆ ನಾನು ಕಡಲೆ ಬೀಜ ಅಥವಾ ಶೇಂಗಾ ಹಾಕ್ಕೋತಾ ಇದ್ದೀನಿ. ಕಡಲೆ ಬೀಜ ಟೊಮೊಟೊ ಬಾತ್ಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ, ಅದಕ್ಕೋಸ್ಕರ. ಈಗ ನಾನು ಹಸಿ ಬಟಾಣಿ ಹಾಕ್ಕೊಂಡಿದ್ದೀನಿ. ಹಸಿ ಬಟಾಣಿ ಇಲ್ಲ ಅಂದರೆ ಒಣಗಿರೋ ಬಟಾಣಿನ ನೆನೆಸಿ ಅದನ್ನು ಹಾಕ್ಕೋಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತಾ ಇದ್ದೀನಿ. ಈಗ ಇವೆಲ್ಲವನ್ನೂ ಸೇರಿ ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ನಾನು ಅರಿಶಿನದ ಪುಡಿ ಹಾಕೋತಾ ಇದ್ದೀನಿ. ಅರ್ಧ ಸ್ಪೂನ್ನಷ್ಟು ಅರಿಶಿನದ ಪುಡಿ ಹಾಕೋಬೇಕು, ಕಲರ್ಗೋಸ್ಕರ ಅಷ್ಟೇ ಅರಿಶಿನದ ಪುಡಿ. ಈಗ ಇವೆಲ್ಲವನ್ನೂ ಮಿಕ್ಸ್ ಮಾಡಿಕೊಂಡು ನಾನು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. 1ರಿಂದ 1.5 ಸ್ಪೂನ್ನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಮುಂಚೆ ನಾನು 2 ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರದ ಪುಡಿನ ನೋಡ್ಕೊಂಡು ಹಾಕ್ಕೊಳ್ಳಿ. ಮಸಾಲ ಐಟಮ್ ಬೇರೆ ಇರುತ್ತೆ, ಅದಕ್ಕೋಸ್ಕರ ಖಾರದ ಪುಡಿನ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಬಿಸಿ ನೀರನ್ನ ಹಾಕ್ಕೋತಾ ಇದ್ದೀನಿ. 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕ್ಕೋತಾ ಇದ್ದೀನಿ. ಬಿಸಿ ನೀರನ್ನ ಏನಕ್ಕೆ ಹಾಕೋಬೇಕಂದ್ರೆ ಒಗ್ಗರಣೆ ಹೋಗೋದಿಲ್ಲ, ಅದಕ್ಕೋಸ್ಕರ. ತಣ್ಣೀರು ಹಾಕ್ಕೊಂಡ್ರೆ ಟೇಸ್ಟ್ ಸ್ವಲ್ಪ ಕಡಿಮೆ ಆಗುತ್ತೆ, ಅದಕ್ಕೋಸ್ಕರ ಬಿಸಿನೀರನ್ನ ಯಾವುದೇ ರೈಸ್ ಬಾತ್ಗಾದ್ರೂ ಬಿಸಿನೀರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಮತ್ತು ಬೇಗ ಕುದಿ ಬಂದು ಅನ್ನ ಚೆನ್ನಾಗಾಗುತ್ತೆ, ಅದಕ್ಕೋಸ್ಕರ. ಈಗ ನೀರು ಕುದಿ ಬಂದಮೇಲೆ ನಾನೀಗ ಅಕ್ಕಿ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ 1 ಲೋಟ ಅಕ್ಕಿನ ತೊಳೆದು ಹಾಕ್ಕೋತಾ ಇದ್ದೀನಿ. ಅಕ್ಕಿನ ನೀರು ಕುದಿ ಬಂದಮೇಲೆ ಹಾಕ್ಕೊಳ್ಳಿ, ಕುದಿಯೋದಕ್ಕೆ ಮುಂಚೆ ಹಾಕ್ಕೊಳ್ಳೋಕೆ ಹೋಗಬೇಡಿ. ಮತ್ತು ನೀರು ಹಾಕೋದಕ್ಕೆ ಮುಂಚೆ ಅಕ್ಕಿ ಹಾಕ್ಕೋಬೇಡಿ. ಯಾವತ್ತಿದ್ರೂ ನೀರು ಕುದಿ ಬಂದಮೇಲೆ ಅಕ್ಕಿ ಹಾಕ್ಕೊಂಡ್ರೆ ರೈಸ್ ಬಾತ್ಗಳು ಚೆನ್ನಾಗಾಗುತ್ತೆ, ಅದಕ್ಕೋಸ್ಕರ. ಈಗ ನೀರು ಕುದಿ ಬಂದಮೇಲೆ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ. ಬಿಸಿನೀರು ಹಾಕ್ಕೊಳೋದ್ರಿಂದ ನೀರು ಬೇಗ ಕುದಿ ಬರುತ್ತೆ. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ. ಟೊಮೊಟೊಗೆ ಬೇಗ ಉಪ್ಪು ಹಿಡಿಯುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಮಿಕ್ಸ್ ಮಾಡಿಕೊಂಡು ಉಪ್ಪೆಲ್ಲ ಕಡೆ ಸೇರ್ಕೊಳ್ಳೋ ಥರ ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋತಾ ಇದ್ದೀನಿ. ಈಗ ಮತ್ತೆ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ನ ಕ್ಲೋಸ್ ಮಾಡೋಣ. ಕುಕ್ಕರ್ನ ಕ್ಲೋಸ್ ಮಾಡಿ 2ರಿಂದ 3 ವಿಷಲ್ನ ಬರೆಸ್ಕೋಬೇಕು. ಈಗ ಕುಕ್ಕರ್ ತಣ್ಣಗಾಗಿದೆ ನೋಡಿ. ಇವಾಗ ಟೇಸ್ಟಿಯಾದ ಟೊಮೊಟೊ ಬಾತ್ ರೆಡಿ ಆಯಿತು. ಈಗ ಟೊಮೊಟೊ ಬಾತ್ ರೆಡಿ ಆಯಿತು ನೋಡಿ. ಇದನ್ನು ನಾವು ಚಟ್ನಿ ಜೊತೆ ಅಥವಾ ಮೊಸರು ಬಜ್ಜಿ ಜೊತೆ ಯಾವುದ್ರ ಜೊತೆ ತಿಂದ್ರೂ ತುಂಬಾ ಚೆನ್ನಾಗಿರುತ್ತೆ. ಇದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ, ನೈಟ್ ಡಿನ್ನರ್ಗೆ ಯಾವುದಕ್ಕಾದ್ರೂ ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.